ಹಿರಿಯರನ್ನು ಕಡೆಗಣಿಸುವ ಕಾಲಘಟ್ಟದಲ್ಲಿ ಇಂದು ಹಿರಿಯರನ್ನು ಒಂದೆಡೆ ಸೇರಿಸಿ ಅವರನ್ನು ಹುರಿದುಂಬಿಸಿ ಸಂಭ್ರಮ ಪಡುವ ಕಾರ್ಯಕ್ರಮವನ್ನು ನಾನೆಲ್ಲೂ ಕಂಡಿಲ್ಲವೆಂದು ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ಸುಶೀಲಮ್ಮ ಹೇಳಿದರು. ಅವರು ಮೂಡಿಗೆರೆಯಲ್ಲಿ ಏರ್ಪಡಿಸಿದ್ದ ಮಲೆನಾಡು ಮಹಿಳಾ ಸುಗ್ಗಿ ಉತ್ಸವ ಹಾಗೂ ಹಿರಿಯರ ಜೀವನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಿದರು. ಹಿರಿಯರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಸೇರಿಸೋದು ಮಾತ್ರವನ್ನ, ಅವರನ್ನು ಕಿರಿಯರನ್ನಾಗಿ ಮಾಡಿ ಮುಂದಿನ ದಿನ ಲವಲವಿಕೆಯಿಂದ ಜೀವಿಸುವಂತಹ ವಾತಾವರಣ ಸೃಷ್ಟಿ ಮಾಡಿರುವುದು ನಿಜವಾಗಿಯೂ ಹೆಮ್ಮೆಯ ವಿಚಾರ. 35 ಹಿರಿಯ ದಂಪತಿಯನ್ನು ಹುಡುಕಿ ಒಂದೇ ವೇದಿಕೆಯಲ್ಲಿ ಸೇರಿಸುವ ಮೂಲಕ ಹಿರಿಯರ ಮೊಗದಲ್ಲಿ ಸಂತಸವನ್ನುಂಟು ಮಾಡಿರುವುದು ಪುಣ್ಯದ ಕಾರ್ಯ ಎಂದು ಹೇಳಿದರು. ಮಾಜಿ ಸಚಿವೆ ಮೋಟಮ್ಮ ಮಾತನಾಡಿ, ಉತ್ತರ ಕರ್ನಾಟಕ ಮಹಿಳೆಯರು ಮಾಡುವ ನಾಗರ ಪಂಚಮಿ ಹಬ್ಬ, ಕೊಡಗಿನ ಮಹಿಳೆಯರು ನಡೆಸುವ ಹುತ್ತರಿ ಹಬ್ಬವನ್ನು ನಾನು ನೋಡಿದ್ದೇನೆ. ಆ ಹಬ್ಬದಲ್ಲಿ ಮಹಿಳೆಯರ ನಡುಗೆ ತೊಡುಗೆ ಸಂಭ್ರಮ ಗಮನಿಸಿದಾಗ ನಮ್ಮ ಮಲೆನಾಡು ಕೂಡ ಸಾಂಸ್ಕೃತಿಕ ಹಾಗೂ ಜಾನಪದ ಸೊಗಡು ಬೀರುವ ನಾಡಾಗಿದೆ. ಹಾಗಾಗಿ ಇಲ್ಲೇಗೆ ಇಂತಹದೊಂದು ಕಾರ್ಯ ಮಾಡಬಾರದೆಂಬ ಮಹದಾಸೆ ಇತ್ತು. ಅದರಂತೆ ಸಮಾನ ಮನಸ್ಕರ ಮಹಿಳೆಯರ ಸಹಕಾರದಿಂದ ಇಲ್ಲೂ ಕೂಡ ಮಲೆನಾಡಿನ ಸಾಂಸ್ಕೃತಿಕ ವೈಭವ ಬೀರುವ ಹಾಗೂ ಹಿರಿಯರನ್ನು ಗುರುತಿಸುವಂತಹ ಕಾರ್ಯ ಒದಗಿದೆ. ಇಂತಹ ಕಾರ್ಯಕ್ರಮ ಮುನ್ನಡೆಸಿಕೊಂಡು ಹೋಗಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ದಂಪತಿಗಳು ವಿವಿಧ ಸ್ಪರ್ಧೆ ಹಾಗೂ ರ್ಯಾಂಪ್ ವಾಕ್ ಮಾಡುವಾಗ ಅವರ ಮೊಗದಲ್ಲಿದ್ದ ಮಂದಹಾಸ, ಖುಷಿಯನ್ನು ನೀವೇ ಒಂದ್ಸಲ ನೋಡ್ಬಿಡಿ. ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ ಕೊನೆತಿರುವವರೆಗೂ ಬೆರಳ ನಾ ಹಿಡಿದು ನಡೆಯುವೆ. ಹಿಂದೆಂದು ಕಾಣದ ಹೊಸ ಪ್ರೇಮ ಭಾಷ್ಯ ಬರೆವಾ, ಪ್ರತಿ ಪ್ರೇಮಿಗಳಿಗೂ ಗುರಿ ತೋರುವ ದಾರಿಲಿ ನಾವು ನಡೆವಾ. ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಕರಿಬೆಚ್ಚಿದ ನವಿಲಾಗುವೆ ನೀ ಬಂದರೆ ಎದುರಿಗೆ, ಗಡಿಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ. ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲಿನ ಹಾಡುತ್ತಿರುವೆ, ಎದೆ ಬಡಿತ ನಿದಿರೆಯನ್ನು ತಡೆದರೆ ಉಸಿರಾಟವನ್ನೇ ಬಿಡುವೆ. ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಮೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು. ಜರಿವಾ ಜನರೆದುರಿನಲ್ಲಿ ನಿನ್ನ ನೆರಳಾಗಿ ನಿಲ್ಲುವೆ, ಜಗದ
ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದ ಗೋಪಿ ಹಾಸ್ಯ ಚಟಾಕಿ ಮೂಲಕ ಜನರನ್ನು ರಂಜಿಸಿದ್ರು. ಔಷಧ ರಹಿತ ಚಿಕಿತ್ಸಾ ಸಂಸ್ಥೆಯ ಸಂಸ್ಥಾಪಕಿ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು ಆರೋಗ್ಯದ ಬಗ್ಗೆ ಅನೇಕ ಟಿಪ್ಸ್ಗಳನ್ನು ನೀಡಿದ್ರು. ಕಾರ್ಯಕ್ರಮದಲ್ಲಿ ಮಲೆನಾಡಿನ ಹಿರಿಯ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ನಡಿಗೆ ಮತ್ತು ಆದರ್ಶ ದಂಪತಿಗಳ ಸ್ಪರ್ಧೆ ಜೊತೆಗೆ ಸೋಬಾನೆ ಪದ, ಮದುವೆ ಹಾಡುಗಳು, ಕಂಸಾಳೆ, ಜಾನಪದ ನೃತ್ಯ, ಕೋಲಾಟ, ಇತರೆ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ಮಲಾ ಮಂಚೇಗೌಡ ವಹಿಸಿದ್ದರು. ವಕೀಲೆ ರೇಷ್ಮಾ, ಉಪಾಧ್ಯಕ್ಷೆ ಕಲಾವತಿ ರಾಜಣ್ಣ, ಕಾರ್ಯದರ್ಶಿ ರೇಖಾ ರವಿರಾಜ್, ಪ್ರಧಾನ ಸಂಚಾಲಕಿ ಮಾಲಾ ದಶರಥ್, ಸಂಚಾಲಕಿ ಅಶ್ವಿನಿ ಸಂತೋಷ್ ಮತ್ತು ಅನಿತಾ ಸುಧೀರ್ ಮತ್ತಿತರರಿದ್ದರು.